ನಿಮಗೆ ತಾಕತ್ತಿದ್ರೆ, ನಿಮಗೆ ಗಟ್ಸ್ ಇದ್ದರೆ ಅದು ಮಾಡಿ ತೋರಿಸಿ ಅಂತ ಹೇಳುವಂಥದ್ದು ವಿಚಾರದಲ್ಲಿ ನಾನು ಹೇಳಿದ ಮೇಲೆ ನನಗೊಂದು ಲೀಗಲ್ ನೋಟಿಸ್ ಕೊಟ್ಟವ್ರೆ. ಯಾರೋ ಒಬ್ಬ ಲಾಯರ್ ನಡ್ಕೊಂಡು ಲೀಗಲ್ ನೋಟಿಸ್ ಇರಲಿ, ಇಂಥವು ಡಿಫಾಮೇಷನ್ ಕೇಸ್ನೇ ಎದುರಿಸಿದ್ದೀನಿ ನಾನು. ಅಯ್ಯೋ ಶ್ರೀವತ್ಸವ, ಲೀಗಲ್ ನೋಟಿಸ್ ಕೊಟ್ಬಿಟ್ರೆ ನೀವು ಎದಕ್ಕಂಬಿಡ್ತಾರನ್ರಿ. 100 ಲೀಗಲ್ ನೋಟಿಸ್ ಕೊಟ್ಟರು ಪತ್ರ ಕೊಡ್ತೀವಿ, ಡಿಫಾಮೇಷನ್ ಕೇಸೇ ಹಾಕ್ರಿ. ನಿಮ್ಮ ಮೇಲೆ ನೀವೆಲ್ಲ ಏನು ಆಪಾದನೆ ಮಾಡಿದ್ದೀರಿ, ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಥ್ರೆಟ್ ಮಾಡಿದಿರಿ, ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದಿರಿ, ಮೂಡಾದಲ್ಲಿ ಏನೆಲ್ಲ ಮಾಡಿದಿರಿ ಅನ್ನುವಂಥದ್ದು ನಾವು ಅಲ್ಲಿ ಕೋರ್ಟಲ್ಲೇ ಹೇಳ್ತೀವಿ. ಸೈಟ್ ಬಗ್ಗೆ ಮಾತಾಡ್ತಿಲ್ಲ. 50-50 ರೇಷಿಯೋ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಮಿಸಸ್ ತೆಗೆದುಕೊಂಡಿರುವಂಥದ್ದು ಕಾನೂನು ಬಾಹಿರ ಯಾವುದಾದ್ರೂ ಒಂದು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ ನೀವು? ಯು ಆರ್ ಒನ್ ಆಫ್ ದಿ ಮೆಂಬರ್, ಯು ಆರ್ ಆಲ್ಸೋ ಪಾರ್ಟಿ ಟು ದ್ಯಾಟ್. ನಿಮಗೆ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದ 50-80 ಸೈಟ್ ಜಿ ಕ್ಯಾಟಗರಿನಲ್ಲಿ ಕೊಟ್ಟವ್ರೆ ಅಂತ ಜನಗಳು ಮಾತಾಡ್ಕೊತಾರ. ನಿಜನ ಇಲ್ವೋ ದಯಮಾಡಿ ಸ್ವಲ್ಪ ಶ್ರೀವತ್ಸ ಅವ್ರು ಹೇಳ್ಬೇಕಲ್ಲ. ನೀವು ಜಿ ಕ್ಯಾಟಗರಿನಲ್ಲಿ 50-80 ಸೈಟನ್ನ ನಿಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಅವ್ರು ಯಾರ್ಯಾರೋ ಮಾಯಾ ಶಾಂತಿ ಅವನು ಯಾರೋ ಅಂತ ಇನ್ನೊಬ್ಬ ಯಾರೋ ಅಷ್ಟು ಜನ ನಿಮ್ಮನ್ನು ಸೇರಿಸಿ ಸೈಟ್ಗಳನ್ನ ಕೊಟ್ಟಿದ್ದಾರೆ ಮೂಡಾಯಿ. ಅವಾಗ ಏನಾಗಿದ್ರಿ ನೀವು? MLA ಆಗಿದ್ರ? ಜಿ ಕ್ಯಾಟಗರಿನಲ್ಲಿ ಹೆಂಗ್ ತಗೊಳಕ್ ಬರುತ್ತೆ? ಕಾನೂನು ಸಂವಿಧಾನ ಕಾನ್ಸ್ಟಿಟ್ಯೂಷನಲ್ ಅಧಿಕಾರ ಇತ್ತ ನಿಮ್ಗೆ? ನಿಮ್ಮ ಯಾರೋ ಲಾಯರ್ಗೆ ಕರೆಕ್ಟಾಗಿ ದಯಮಾಡಿ ನೀವು ಸರಿಯಾಗಿ ಗೈಡ್ ಮಾಡಬೇಕು. ನೀವು ಹೇಳ್ತೀರಿ ಮೈ ಕ್ಲೈಂಟ್ ಸ್ಟೇಟ್ಸ್ ದಟ್ ಕ್ಲೈಂಟ್ ಅಂದರೆ ಶ್ರೀವತ್ಸವ. ಯು ಆರ್ ಡಿಫೀಟೆಡ್ ಇನ್ ದಿ ರೀಸೆಂಟ್ಲಿ ಹೆಲ್ಡ್ ಲೋಕಸಭಾ ಎಲೆಕ್ಷನ್ಸ್ ಫ್ರಮ್ ಮೈಸೂರು ಬೈ ಬಿಜೆಪಿ ಕ್ಯಾಂಡಿಡೇಟ್ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಹೌದು, ನಾನು ಗೆದ್ದಿದ್ದೀನಿ ಅಂತ ಹೇಳಿಲ್ವಲ್ಲ. ದಿ ಟಿಟ್ಯುಲರ್ ಹೆಡ್ ಆಫ್ ದಿ ಮೈಸೂರು ರಾಯಲ್ ಫ್ಯಾಮಿಲಿ ಬೈ ಮಾರ್ಜಿನ್ ಆಫ್ 1.39 lakh and you do not hold any government office. ಗೌರ್ಮೆಂಟ್ ಆಫೀಸಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಿ ನಾನು. ಆರ್ ಎನಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಆಫ್ ಎನಿ ಗವರ್ಮೆಂಟ್. ಡಿಸ್ಪೈಟ್ ದಟ್ ಮೈ ಕ್ಲೈಂಟ್ ವಾಸ್ ಶಾಕ್ಡ್ ಅಂಡ್ ಸರ್ಪ್ರೈಸ್ ಟು ನೋ ದಟ್ ಇನ್ ದ ನೇಮ್ ಆಫ್ ಸೆಲ್ಫ್ ಸ್ಟೈಲ್ಡ್ ಪೊಲಿಟಿಕಲ್ ಆಕ್ಟಿವಿಸ್ಟ್. ಮೂರ್ಖತನದಾಗಿ ಮಾತಾಡಬಾರ್ದು ಒಬ್ಬ MLA ಆಗಿ. ಐ ಆಮ್ ನಾಟ್ ಎ ಸೆಲ್ಫ್ ಸ್ಟೈಲ್ಡ್ ಪೊಲಿಟಿಕಲ್ ಆಕ್ಟಿವಿಸ್ಟ್. ಐ ಆಮ್ ಎನ್ ಅಫಿಷಿಯಲ್ ನ್ಯಾಷನಲ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಸುಮ್ಮನೆ ಏನೋ ಹುಚ್ಚುಚ್ಚುಂತರ ಏನೋ ಲ್ಯಾಂಗ್ವೇಜ್ ಬರುತ್ತೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಬರೆಸುವಂಥದ್ದಲ್ಲ. ಐ ಆಮ್ ನಾಟ್ ಸೆಲ್ಫ್ ಡಿಕ್ಲೇರ್ಡ್ ಪೊಲಿಟಿಷಿಯನ್, ಐ ಆಮ್ ಎ ಪೊಲಿಟಿಷಿಯನ್. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ರಾಜ್ಯದ ವಕ್ತಾರ ನಾನು. ಇನ್ ಅಡಿಷನ್ ಟು ದಟ್ ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ವೈಸ್ ಪ್ರೆಸಿಡೆಂಟ್ ನಾನು. ಗೊತ್ತೇನ್ರಿ? ಸ್ಪೋಕ್ಸ್ ಪರ್ಸನ್ ಕೆಲಸ ಏನು? ನಿನಗೆ ಮಸ್ಕಾ ಹೊಡೆಯೋದಲ್ಲ ಬಂದು ನಾನು. ನೀನು ಮಾಡುವಂಥ ಕೆಲಸಗಳಿಗೆ ವಿರುದ್ಧವಾಗಿ ಏನಿದೆಯೋ ಅದನ್ನು ಜನಗಳಿಗೆ ತಿಳಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಐ ಆಮ್ ನಾಟ್ ಸೆಲ್ಫ್ ಡಿಕ್ಲೇರ್ಡ್ ಪೊಲಿಟಿಷಿಯನ್, ಐ ಆಮ್ ಎ ಪೊಲಿಟಿಷಿಯನ್. ನಾಳೆ ದಿವಸ ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನು ಬಾಯಿಗೆ ಬಂದಂಗೆಲ್ಲ, ಅವ್ರ ಮನೆಯವ್ರನ್ನೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದ ನಾವು ಸುಮ್ಮನಿರಬೇಕು ಅನ್ನೋಂಥರ. ನೀವು ಏನು ಬೇಕಾದ್ರೂ ಬೈಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಬಾಯಿಗೆ ಬಂದಂಗೆಲ್ಲ ನಾವು ಮಾತ್ರ ಸುಮ್ಮನೆ ಕೂತ್ಕೋಬೇಕು. ನೀವು ನೋಟಿಸ್ ಕೊಡ್ತೀರಿ, ನಮಗೆ ನೋಟಿಸ್ ಕೊಡೋದು ಗೊತ್ತಿಲ್ವಾ? ನಮ್ಮ ಲಾಯರ್ಗಳಿಲ್ವಾ? ನಿಮಗೆ ನೋಟಿಸ್ ಕೊಡೋದು ಗೊತ್ತಿಲ್ರಿ ನಮಗೆ? ಮಾನ ಮರ್ಯಾದೆ ಇದ್ದರೆ ಕೆಲಸಗಳು ಮಾಡಿ. ನಿಮ್ಮ ಯೋಗ್ಯತೆಗೆ ಏನಾದರೂ ₹1 ತರುವಂಥ ಕೆಲಸವನ್ನು ಮಾಡಿದರೆ ಮಾಡಿ ತೋರಿಸಿ.